ನಮ್ಮ ತುಮಕೂರು ಜಿಲ್ಲೆಯ ಮಾಜಿ ಸೈನಿಕರೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಲಿಂಗಣ್ಣನವರ ಅಧ್ಯಕ್ಷತೆ, ನೀವೆಲ್ಲರೂ ಕೂಡ ಭಾಳ ದಿವಸಗಳಿಂದ ಸಂಘಟಿತರಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀವು ಆಯೋಜಿಸ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಮೊನ್ನೆ ತಾನೇ ನೀವು ರಾಜನಾಥ್ ಸಿಂಗ್ ಬಂದಾಗಲೂ ಕೂಡ ನೀವೆಲ್ಲ ಇದೇ ರೀತಿ ಡ್ರೆಸ್ಸಲ್ಲಿ ಬಂದಿದ್ದೀರಿ. ನಾನು ಅವರಿಗೆ ಸ್ಟೇಜ್ ಮೇಲೆ ತೋರಿಸ್ದೆ, ನೋಡಿ ಮಾಜಿ ಸೈನಿಕರೆಲ್ಲ ಬಂದಿದ್ದಾರೆ, ಇಲ್ಲಿ ಕುಳಿತಿದ್ದಾರೆ ಅಂತ ಹೇಳಿದೆ ಅವರಿಗೆ. ಭಾಳ ಸಂತೋಷವನ್ನು ನೋಡ್ತಾ ಇದ್ರು ಅವರು. ಆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಬಹಳ ಸಹಕಾರವನ್ನು ಕೊಟ್ಕೊಂಡು ಬರ್ತಾಯಿದ್ರಿ. ನೀವೆಲ್ಲ ನಮ್ಮ ದೇಶದ ರಕ್ಷಣೆಗಾಗಿ ನೀವೆಲ್ಲ ನಿಮ್ಮ ತನುಮನ ಧನವನ್ನು ಅರ್ಪಿಸಿ ಸೇವೆಯನ್ನು ಮಾಡಿ ನಿವೃತ್ತರಾಗಿರುವಂತಹ ಅವರು. ನೀವೆಲ್ಲ ನಿವೃತ್ತರಾದರೂ ಕೂಡ ದೇಶ ಪ್ರೇಮ ಅನ್ನುವಂಥದ್ದು, ದೇಶಭಕ್ತಿ ಅನ್ನುವಂಥದ್ದು ನಿಮ್ಮಲ್ಲಿ ಯಾವತ್ತೂ ಅದು ರಕ್ತಗತವಾಗಿ ನಿಮ್ಮ ಉಸಿರಿನಲ್ಲಿ ಉಸಿರಾಗಿ ಅದು ಬೆರೆತಿರುವಂತಹದ್ದು. ಇವತ್ತು ನಾವೆಲ್ಲ ಇಲ್ಲಿ ಸೇರಿರುವಂಥದ್ದಿಷ್ಟೇ. ಇವತ್ತು ನಮ್ಮ ದೇಶ ಒಂದು ಸಂಕಷ್ಟದಲ್ಲೇ ಇದೆ. ಇವತ್ತು ಅಂದರೆ ನೆರೆಯ ಪಾಕಿಸ್ತಾನದವರು ನಮ್ಮ ದೇಶದ ಮೇಲಿಂದ ಮೇಲೆ ಅವರು ಒಂದು ರೀತಿಯಲ್ಲಿ ಯುದ್ಧ ಮಾಡದೇ ಹೋದರೂ ಕೂಡ ಒಂದು ರೀತಿಯಲ್ಲಿ ಆಂತರಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ದೇಶದ ಒಳಗೆ ಅನೇಕ ರೀತಿಯ ತೊಂದರೆಗಳನ್ನು ಕೊಡುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು. ಈಗಾಗಲೇ 4 ಸಾರಿ ನಮ್ಮ ದೇಶದ ಮೇಲೆ ಅವರು ಯುದ್ಧವನ್ನು ಮಾಡಿದ್ದಾರೆ. 47 ಇರ್ಬೋದು, 65, 71, 99 ಹೀಗೆ 4 ಬಾರಿ ಪಾಕಿಸ್ತಾನದ ಜೊತೆ ನಮ್ಮ ಭಾರತ ಯುದ್ಧವನ್ನು ಮಾಡಿರುವಂಥದ್ದು. ನಮ್ಮ ಭಾರತ ಯಾವತ್ತೂ ಕೂಡ ಯಾವ ದೇಶದ ಮೇಲೂ ಕೂಡ ಕಾಲು ತೆರೆದು ಯುದ್ಧವನ್ನು ಮಾಡೋದಕ್ಕೆ ಮುಂದೆ ಹೋಗೋದಿಲ್ಲ. ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಶಾಂತಿ ನೆಮ್ಮದಿಯನ್ನು ಬಯಸುವಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿಯನ್ನು ಬಯಸುವಂಥದ್ದು, ಶಾಂತಿಯನ್ನು ಬಯಸುವಂಥದ್ದು. ಹಾಗೆ ಇರುವಂಥ ದೇಶಕ್ಕೆ ಮೇಲಿಂದ ಮೇಲೆ ಪಾಕಿಸ್ತಾನದ ಮೂಲಕವಾಗಿ ಭಯೋತ್ಪಾದಕರು ಬಹಳಷ್ಟು ರೀತಿಯಲ್ಲಿ ಕಾಶ್ಮೀರ ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಭಾಳಷ್ಟು ಜನಗಳನ್ನು ಮಾರಣ ಹೋಮವನ್ನು ಮಾಡ್ತಾ ಇರುವಂಥದ್ದು ತಮ್ಮೆಲ್ಲರಿಗೆ ಗೊತ್ತಿದೆ. ನಿಮಗೆ ಕಳೆದ ತಿಂಗಳು ನಡೆದಂತಹ ಪಹಲ್ಗಾಮ್ ಘಟನೆ ಇದೆಯಲ್ಲ, ಅದು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವಂಥದ್ದು. ಅದು ನೋವಿನ ದುಃಖದ ಸಂಗತಿ. 26 ಜನರನ್ನು ತಮ್ಮ ಕುಟುಂಬದವರ ಎದುರಿಗೆ ಅವರನ್ನೆಲ್ಲರನ್ನೂ ಕೂಡ ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಆ ಉಳಿದ ಜೀವಗಳು ಹೇಗೆ ಅದನ್ನು ಎದುರಿಸ್ತಿದ್ದೋ ಅನ್ನೋದನ್ನು ಊಹೆ ಮಾಡೋದಕ್ಕೂ ಸಾಧ್ಯವಾಗಲಿಲ್ಲ. ಅಂತಹ ಒಂದು ಹಿನ್ನೆಲೆಯನ್ನು ನೋಡಿದಾಗ ಇವತ್ತು ಭಯೋತ್ಪಾದಕ ಚಟುವಟಿಕೆ ಎನ್ನುವಂಥದ್ದು ಅದು ಯಾವ ದೇಶದಲ್ಲೇ ಇರಲಿ, ಯಾವುದೇ ಇರಲಿ, ಜೊತೆಗೆ ಹಿಂಸೆ ಎನ್ನುವಂಥದ್ದು ಎಲ್ಲೇ ಇರಲಿ, ಅದೆಲ್ಲವೂ ಕೂಡ ಖಂಡನಾರ್ಹವಾಗಿರುವಂತಹದ್ದು. ಈಗ ನಮ್ಮ ದೇಶದ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಪಹಲ್ಗಾಮ್ ಘಟನೆ ನಡೆದ ನಂತರ ಪ್ರಧಾನಿಗಳು ಒಂದು ಮಾತನ್ನು ಹೇಳಿದರು. ಈ ಘಟನೆಯನ್ನು ನಡೆಸಿದವರು ಎಲ್ಲೇ ಇರಲಿ, ಯಾವ ಸ್ಥಳದಲ್ಲೇ ಇರಲಿ, ಅವ್ರನ್ನ ನಾವು ಹುಡುಕಿ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ಎನ್ನುವಂತಹ ಮಾತನ್ನು ಹೇಳಿದರು. ಅದೇ ರೀತಿಯಲ್ಲಿ ಸಿಂಧೂರ್ ಆಪರೇಷನ್ ಎನ್ನುವಂಥ ಹೆಸರಿನಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ದೇಶ ಅವರ ಮೇಲೆ ಯಾವತ್ತೂ ಕಾಲ್ದೆರೆದು ಹೋಗದೆ ಅವರು ಮಾಡಿದ ಕೃತ್ಯದಿಂದಾಗಿ ಅಲ್ಲಿಯ ಭಯೋತ್ಪಾದಕ ಚಟುವಟಿಕೆಗಳಿಗೆ ಮಾತ್ರ ಸೀಮಿತಗೊಳಿಸಿಕೊಂಡು ಆ ಸ್ಥಳಗಳಿಗೆ ಮಾತ್ರ ನಾವು ಇವತ್ತು ನಮ್ಮ ಸೈನಿಕರು ಅವರ ಮೇಲೆ ಇದು ಮಾಡಿ ಬಾಂಬನ್ನು ಹಾಕಿ ಆ ನೆಲೆಗಳನ್ನು ಅವರನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹೊರತು ಯಾವುದೇ ಸಿವಿಲಿಯನ್ ತೊಂದರೆ ಆಗೋದಾಗಲಿ ಮತ್ತೊಂದಾಗಲಿ ಏನೂ ಮಾಡೋದಿಲ್ಲ. ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನೋಡಿದಾಗ ಅದಾದ ಮೇಲೆ ಪಾಕಿಸ್ತಾನ ಮೇಲಿಂದ ಮೇಲೆ ನಮ್ಮ ನಾಗರಿಕ ಸ್ಥಳಗಳ ಮೇಲೆ, ವಿಮಾನ ನಿಲ್ದಾಣಗಳ ಮೇಲೆ, ಮತ್ತಿತರ ಚಟುವಟಿಕೆಗಳ ಮೇಲೆ ಅದು ಆಗಿಂದಾಗ್ಗೆ ಶೆಲ್ಗಳನ್ನು ನಡೆಸುವಂಥದ್ದು, ಬಾಂಬ್ಗಳನ್ನು ಹಾಕುವಂತಹ ಒಂದು ಕೆಲಸ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇಡೀ ದೇಶವೇ ಒಗ್ಗಟ್ಟಿನಿಂದ ಇವತ್ತು ಸೈನಿಕರ ಮತ್ತು ಸರ್ಕಾರದ ಜೊತೆಯಲ್ಲಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಪಕ್ಷ ಭೇದ ಮರೆತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇವತ್ತು ಸರ್ಕಾರ ಕೈಗೊಂಡಿರುವ ಕ್ರಮವನ್ನು ಎಲ್ಲರೂ ಕೂಡ ಶ್ಲಾಘಿಸ್ತಾ ಇದ್ದಾರೆ. ಅದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ಅದರ ಬಗ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನಾವು ನೋಡಿದ್ದೀವಿ. ಹಾಗೆ ನಾವೆಲ್ಲರೂ ಕೂಡ ದೇಶದ ಒಳಗಿರುವಂಥ ನಾವು ಕೂಡ ಇವತ್ತು ಸೈನಿಕರ ಪರವಾಗಿ ನಿಲ್ಲಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುವಂಥದ್ದು. ಇವತ್ತು ಅಂತಹ ಒಂದು ಹಿಂಸೆ ಮತ್ತೆ ಆಗಬಾರದು. ಇವತ್ತು ಭಯೋತ್ಪಾದಕ ಚಟುವಟಿಕೆ ಅದು ಕೇವಲ ಈ ಕ್ಷಣಕ್ಕೆ ಮಾತ್ರ ಅಲ್ಲ, ಮೂಲೋತ್ಪಾಟನೆ ಆಗಬೇಕು. ಪೂರ್ತಿ ಅದನ್ನು ಎಲ್ಲಿ ಮೂಲ ಇದೆಯೋ ಆ ಮೂಲವೇ ಅದು ಹೋಗಲಾಡುವಂಥ ಕೆಲಸ ಆಗಬೇಕಾಗಿರುವಂಥದ್ದು. ಇವತ್ತು ಪಾಕಿಸ್ತಾನ ಏನು ಮಾಡ್ತಾ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಬೆಂಬಲಿಸುವಂಥ ಕೆಲಸ ಬಹಳ ದಿವಸದಿಂದ ಮಾಡ್ಕೊಂಡು ಬರ್ತಿದೆ ಅನ್ನುವಂತಹ ಮಾತು ಹೇಳ್ತಾ ಇದ್ದಾರೆ. ಆ ಜೊತೆಗೆ ಇವತ್ತು ಪತ್ರಿಕೆಯಲ್ಲಿ ಓದ್ತಾ ಇರಬೇಕಾದ್ರೆ ನೋಡಿದೆ, ಪಾಕಿಸ್ತಾನ ಏನಪ್ಪ ಅಂದರೆ ಹೆವನ್ ಫಾರ್ ಟೆರರಿಸ್ಟ್ ಅಂತ ಹೇಳ್ತಾ ಇದ್ದಾರಂತೆ. ಅಂದರೆ
ಟೆರರಿಸ್ಟ್ಗಳಿಗೆ ಸ್ವರ್ಗ ಇದ್ದಾಗೆ ಪಾಕಿಸ್ತಾನ ಅನ್ನೋ ಮಾತನ್ನು ಪತ್ರಿಕೆಯಲ್ಲಿ ಬರೆದಿರುವಂತಹ ಅವರು. ಅದಕ್ಕೆ ಅದನ್ನು ನಾವೆಲ್ಲ ಖಂಡಿಸಬೇಕಾಗಿರುವಂಥದ್ದು. ಅದು ಅಂತಹ ಕೆಲಸವನ್ನು ಮಾಡುವಂಥದ್ದು ಯಾವ ದೇಶನೇ ಆಗಲಿ ಅದು ಆ ರೀತಿ ಮಾಡಬಾರ್ದು. ಯಾವುದೇ ಆಗಲಿ ಅದು ಒಂದು ದಿವಸ ಆ ದೇಶಕ್ಕೆ ಅದು ಕುತ್ತು ಬರುವಂಥ ಕೆಲಸ ಆಗುವಂಥದ್ದು. ಆ ದೃಷ್ಟಿಯಿಂದ ನಾವೆಲ್ಲ ಇವತ್ತು ಇಲ್ಲಿ ಸೇರಿರುವಂಥದ್ದು ಮಾಜಿ ಸೈನಿಕರು ನೀವೆಲ್ಲರೂ ಕೂಡ ಯಾವತ್ತೂ ಯಾವುದೇ ಸಂದರ್ಭ ಇದ್ದರೂ ಕೂಡ ದೇಶದ ಪರವಾಗಿ ನಿಲ್ಲುವಂತಹ ಅವರು ನೀವೆಲ್ಲರೂ ಕೂಡ ಆಗಿರುವಂತಹ ಅವರು. ನಿನ್ನೆ ತಾನು ಇವತ್ತು ಪತ್ರಿಕೆಯಲ್ಲಿದೆ, ಕೊಡಗಿನಲ್ಲಿ ಒಬ್ಬರು ಸೈನಿಕರನ್ನು ಮಾತನ್ನು ಹೇಳಿದ್ದಾರೆ. ಇವತ್ತು ನಾವು ಕರೆದರೂ ಕೂಡ ನಾವು ಬಂದು ಹೋರಾಟ ಮಾಡ್ತೀವಿ, ನೀವೇನು ಸಂಬಳ ಕೊಡಬೇಡಿ, ಏನು ಕೊಡಬೇಡಿ, ನಮಗೊಂದು ಅವಕಾಶ ಕೊಡಿ ಎನ್ನುವಂತಹ ಮಾತನ್ನು ಮಾಜಿ ಸೈನಿಕರು ಹೇಳಿರುವಂಥದ್ದನ್ನು ಗಮನಿಸಬೇಕಾಗಿರುವಂಥದ್ದು. ಹಾಗೆ ನೀವೆಲ್ಲರೂ ಕೂಡ ಮಾಜಿ ಸೈನಿಕರಾಗಿ ನಮ್ಮ ಮಾಜಿ ಸೈನಿಕರು ಎಲ್ಲ ರೆಡಿ ಇದ್ದಾರೆ. ಅದೇ ರೀತಿ ನೀವೆಲ್ಲ ಇರುವಂಥವ್ರು ಎಷ್ಟು ಇಳ ವಯಸ್ಸಿನಲ್ಲೂ ಕೂಡ ನಿಮಗೆ ಇಲ್ಲಿ ಪಂಜಾಬ್ನಿಂದ ಬಂದಿದ್ದಾರಂಥವ್ರು 82 ವರ್ಷ ಅವ್ರಿಗೆ ಈಗ ಶರ್ಮಾ ಅಂತ ಹೇಳಿ ಅವರು ನಿವೃತ್ತ ಸೈನಿಕರಾಗಿ ಕೆಲಸವನ್ನು ಮಾಡಿ ಇವತ್ತು ತುಮಕೂರಿನಲ್ಲೇ ನೆಲೆಸಿದ್ದಾರೆ ಅಂತೇಳಿ ನಮ್ಮ ಲಿಂಗಣ್ಣವರು ಹೇಳ್ತಾ ಇದ್ರು ಅವ್ರ ಬಗ್ಗೆ. ಹಾಗೆ ನೀವೆಲ್ಲರೂ ಕೂಡ ಅದೇ ರೀತಿಯಲ್ಲಿಯೇ ಅದೇ ಉತ್ಸಾಹ, ಅದೇ ದೇಶಪ್ರೇಮ, ಅದೇ ಹೋರಾಟದ ಮನೋಭಾವ ಯಾವತ್ತೂ ನಿಮ್ಮಲ್ಲಿ ಇರುವಂಥದ್ದು. ನೀವೆಲ್ಲರೂ ಕೂಡ ಈಗಾಗಲೇ ಯಾವತ್ತೂ ಯಾವ ಸಂದರ್ಭದಲ್ಲಿಯೂ ಕೂಡ ದೇಶದ ಪರವಾಗಿ ನಿಲ್ಲುವಂಥ ಕೆಲಸ ನೀವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ಸಂದರ್ಭದಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಪ್ರಜೆ ಯಾರು ಭಾರತದಲ್ಲಿದ್ದೇವೆ ನಾವೆಲ್ಲರೂ ಕೂಡ ಇವತ್ತು ಭಾರತೀಯರಾಗಿ ಸೈನಿಕರ ಪರವಾಗಿ ನಿಲ್ಲಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದರಲ್ಲಿ ಕೂಡ ಇವತ್ತು ನೀವು ಗಡಿ ಭಾಗದ ಪ್ರದೇಶಗಳಲ್ಲಿ, ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅವರು ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲೆಲ್ಲ ಕೂಡ ಸೈನಿಕರು ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ಆ ಜನಗಳು ಯಾವ ಗಳಿಗೆಯಲ್ಲಿ ಏನೋ ಆತಂಕದ ಸ್ಥಿತಿಯಲ್ಲಿ ಅವರು ಕಾಲವನ್ನು ಕಳೀತಾ ಇರುವಂಥದ್ದು. ಇದಕ್ಕೆಲ್ಲ ಒಂದು ಇತಿಶ್ಯ ಆಡಲೇಬೇಕಾಗಿರುವಂಥದ್ದು. ಇವತ್ತು ಸರ್ಕಾರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ಅದಕ್ಕೆಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇರುವಂತಹ ಅವರು. ಜೊತೆಗೆ ನಿನ್ನೆ ತಾನೇ ಕದನ ವಿರಾಮ ಅಂತ ಘೋಷಣೆ ಮಾಡಿ ತಿರ್ಗ ಬೆನ್ನಲ್ಲೇ ರಾತ್ರಿ ಎಲ್ಲವೂ ಕೂಡ ಅದನ್ನು ಸುಮ್ಮನೆ ಕಪಟ ನಾಟಕ ಅನ್ನುವಂಥ ರೀತಿಯಲ್ಲಿ ಆಡಿ ತಿರ್ಗಾ ರಾತ್ರಿಯೆಲ್ಲ ಶೆಲ್ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ಇದು ಜಗತ್ತಿಗೆ ಗೊತ್ತಿರುವಂಥದ್ದು. ಅದರಿಂದ ಈಗ ನಾವೆಲ್ಲರೂ ಕೂಡ ಇವತ್ತು ನಾವು ದೇಶದ ಪರವಾಗಿ ನಿಲ್ಲಬೇಕಾಗಿರುವಂಥದ್ದು. ಈ ಹೋರಾಟದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೈನಿಕರಿಗೆ ನಾವು ಯಾವತ್ತೂ ಬೆಂಬಲವಾಗಿ ಅವರಿಗೆ ಹಿತವನ್ನು ಕೋರಬೇಕಾಗಿರುವಂಥದ್ದು. ಅವರಲ್ಲೂ ಕೂಡ ಎಷ್ಟೋ ಜನ ಇವತ್ತು ಕೂಡ ಪ್ರಾಣವನ್ನು ಅವರು ನಮ್ಮ ದೇಶಕ್ಕಾಗಿ ಅರ್ಪಣೆ ಮಾಡ್ತಾ ಇದ್ದಾರೆ. ಅವರು ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಎಲ್ಲವನ್ನು ಅರ್ಪಣೆ ಮಾಡುವಂತಹ ಮನೋಭಾವ ಇಟ್ಕೊಂಡು ಅವರು ಕೆಲಸವನ್ನು ಇವತ್ತಲ್ಲಿ ಗಡಿ ಭಾಗದಲ್ಲಿ ಮಾಡ್ತಾ ಇರುವಂಥದ್ದು. ಅವರ ಸೇವೆ ನಿಜಕ್ಕೂ ಕೂಡ ಊಹಿಸಲು ಸಾಧ್ಯ ಆಗದೇ ಇರುವಂತಹದ್ದು, ನಾವು ಚಿಂತೆ ಮಾಡೋಕ್ಕೂ ಸಾಧ್ಯ ಆಗದೇ ಇರುವಂತಹದ್ದು. ಅಂತಹ ಸೇವೆಯನ್ನು ಮಾಡ್ತಾ ಇರುವಂತಹ ಇವತ್ತು ಸೈನಿಕರ ಒಂದು ಹಿತವನ್ನು ಇವತ್ತು ದೇಶ ನಮ್ಮ ರಾಷ್ಟ್ರ ನಮ್ಮ ಸರ್ಕಾರ ಕಾಪಾಡ್ತಾ ಇರ್ತದೆ. ಆದರೂ ಕೂಡ ನಾವೆಲ್ಲರೂ ಕೂಡ ದೇಶದಲ್ಲಿರುವ ಪ್ರಜೆಗಳನ್ನು ನಾವೆಲ್ಲರೂ ಕೂಡ ಅವರಾಗೆ ಬೆಂಬಲವನ್ನಾಗಿ ವ್ಯಕ್ತ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುವಂಥದ್ದು. ದೇಶದೊಳಗಿರುವಂಥ ನಾವುಗಳು ಕೂಡ ಒಂದು ಅರ್ಥದಲ್ಲಿ ಸೈನಿಕರಾಗಬೇಕು. ಅಂತಹ ಸಂದರ್ಭ ಬಂದಾಗ ಪ್ರತಿಯೊಬ್ಬರೂ ಕೂಡ ಸೈನಿಕರಂತೆ ನಿಂತು ಅಂತಹ ದೇಶದ್ರೋಹದ ಕಾರ್ಯ ನಡೆದಾಗ ಅದನ್ನು ಮೆಟ್ಟಿ ನಿಲ್ಲುವಂತಹ, ಅದಕ್ಕೆ ವಿರುದ್ಧ ಹೋರಾಡುವಂತಹ ಮನೋಭಾವ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಕೂಡ ಇರಬೇಕಾಗಿರುವಂಥದ್ದು. ಇವತ್ತು ಹುಡುಗರಲ್ಲಿ, ಮಕ್ಕಳಲ್ಲಿ ನೋಡಿ, ಧ್ವಜವನ್ನು ಹಿಡ್ಕೊಂಡು ಬಂದಿರುವಂತಹ ಮಕ್ಕಳು ಇವತ್ತು ಅವರೆಲ್ಲ ಈಗಾಗಲೇ ಯುವ ಉತ್ಸಾಹಿ ತರುಣರು ಎಲ್ಲರಿಗೂ ಕೂಡ 1 ತಿಂಗಳವರೆಗೆ ಅವರಿಗೆಲ್ಲರಿಗೂ ಕೂಡ ಒಂದು ತರಬೇತಿಯನ್ನು ಈಗ ಕೊಟ್ಟಿರುವಂತಹ ಅವರು ಉತ್ಸಾಹದಿಂದ ಇವತ್ತೆಂಥ ಸಂದರ್ಭ ಬಂದು ನಾವು ನಿಲ್ತೇವೆ ಎನ್ನುವಂತಹ ಒಂದು ಮನೋಭಾವ ಎಲ್ಲ ಮಕ್ಕಳಲ್ಲೂ ಕೂಡ ಬೆಳೀತಾ ಇರುವಂತಹದ್ದು. ಇವೆಲ್ಲ ಮಾಜಿ ಸೈನಿಕರು ನಮ್ಮ ಲಿಂಗಣ್ಣವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಇವತ್ತು ಕರೆದು ಒಂದು ಪ್ರೆಸ್ನಲ್ಲಿ ಹೇಳೋಣ, ನಾವೆಲ್ಲ ಯಾವತ್ತು ದೇಶದ ಪರವಾಗಿರ್ತೇವೆ, ಸೈನಿಕರ ಬೆನ್ನೆಲುಬಾಗಿರ್ತೇವೆ, ಸೈನಿಕರಿಗೆ ಯಾವತ್ತೂ ನಾವು ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ ಎನ್ನುವಂತಹ ಹಿನ್ನೆಲೆಯಲ್ಲಿ ನೀವೆಲ್ಲ ಇಲ್ಲಿ ಸೇರಿರುವಂಥದ್ದು ತುಂಬ ಸಂತೋಷ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಇವತ್ತು ಸೈನಿಕರ ಪರವಾಗಿರೋಣ. ನಮ್ಮ ದೇಶ ನಾವು ಕಾಪಾಡಿಕೊಳ್ಳುವಂತಹ ಕೆಲಸ ನಮ್ಮದು ಜವಾಬ್ದಾರಿ ಇದೆ. ನಾವೆಲ್ಲರೂ ಕೂಡ ಸೈನಿಕರಂತೆಯೇ ನಾವು ಒಳಗೂ ಕೂಡ ಅದೇ ರೀತಿ ಹೋರಾಟವನ್ನು ಮಾಡೋಣ ಅನ್ನುವಂತಹ ಮಾತನ್ನು ಹೇಳ್ತಾ, ನೀವೆಲ್ಲರೂ ಕೂಡ ಇವತ್ತು ಬಂದಿರುವಂಥದ್ದು ತುಂಬ ಸಂತೋಷ ಅಂತ ಹೇಳಿ, ಇವತ್ತು ಆದಷ್ಟು ಈ ಒಂದು ಪ್ರಕ್ಷುಬ್ಧ ವಾತಾವರಣ ಬೇಗ ಕಳೆದಿ ಭಯೋತ್ಪಾದಕತೆ ಮೂಲೋತ್ಪಾಟನೆ ಆಗಬೇಕಾಗಿರುವಂಥದ್ದು, ಶಾಂತಿ ಎಲ್ಲ ಕಡೆ ನೆಲೆಸಬೇಕಾಗಿರುವಂಥದ್ದು, ಪ್ರತಿಯೊಂದು ದೇಶದಲ್ಲೂ ಕೂಡ ಶಾಂತಿ ಬೇಕಾಗಿರುವಂಥದ್ದು. ನಾವು ಶಾಂತಿ ಬರೀ ಜಪ ಮಾಡದೆ ಶಾಂತಿ ಬರೋದಿಲ್ಲ, ಅದರ ಬಗ್ಗೆ ಹೋರಾಟ ಮಾಡಬೇಕಾಗಿರುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿದೆ. ಆ ಕೆಲಸವನ್ನು ಸರ್ಕಾರ ಏನು ಕ್ರಮ ಕೈಗೊಂಡರೂ ಕೂಡ ಇವತ್ತು ಆದಷ್ಟು ಬೇಗ ಇದಕ್ಕೊಂದು ಇತಿಶ್ಯ ಆಡುವಂಥ ಕೆಲಸವನ್ನು ಮಾಡಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಇವತ್ತು ಸರ್ಕಾರ ಏನು ಕ್ರಮ ಕೈಗೊಂಡಿದೆಯೋ ಅದಕ್ಕೆ ನೀವೆಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತ ಮಾಡ್ತಿದ್ದೀರಿ ಎನ್ನುವಂತಹ ಮಾತನ್ನು ಹೇಳ್ತಾ
ನೀವೆಲ್ಲರೂ ಬಂದಿರುವಂಥದ್ದು ತುಂಬ ಸಂತೋಷ ಅಂತ ಹೇಳಿ, ನೀವು ಕೂಡ ಇವತ್ತು ಯಾವ ಸಂದರ್ಭ ಇದ್ದರೂ ಕೂಡ ಈಗಾಗಲೇ ಹೇಳಿದ್ರಿ ನಿಂಗಣ್ಣವ್ರು ನಾವು ರೆಡಿ ಇದ್ದೀವಿ ಯಾವಾಗಲೂ ಅಂತೇಳಿ. ಯಾವ ಸಂದರ್ಭ ಬರಲಿ ನಾವು ಇವತ್ತು ಸೈನಿಕರಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಅದು ನಿಮ್ಮೆಲ್ಲರ ಒಂದು ದೇಶ ಪ್ರೇಮ ಅನ್ನುವಂತಹ ಮಾತನ್ನು ಹೇಳ್ತಾ ನೀವೆಲ್ಲ ಬಂದಿರುವಂಥ ತುಂಬ ಸಂತೋಷ. ಎಲ್ಲ ರೆಡಿನಾ ಅಂತ ಕೇಳಿದ್ರು ಸರ್. ಎಲ್ಲ ರೆಡಿನಾ ನೋಡಿ, ಎಲ್ಲ ಲಿಂಗಣ್ಣ ನೋಡಿ ಆ ಧ್ವನಿ, ಅದು ನಮ್ಮ ಸೈನಿಕರ ಧ್ವನಿ ಎಲ್ಲಿ ಕೇಳಬೇಕಾಗಿದೆ ನೋಡಿ. ಇದೆಲ್ಲ ಆ ಧ್ವನಿ ನಮ್ಮಲ್ಲಿ ಹೇಳೋಕ್ಕಾಗೋದಿಲ್ಲ. ಅದು ಆ ಕೆಚ್ಚು ಅನ್ನೋದು ಇರ್ತದೆ ನೋಡಿ, ಅದು ಯಾವಾಗಲೂ ಕೂಡ ಆ ಧ್ವನಿಯಲ್ಲಿ ನೀವು ಯಾವಾಗಲೂ ಸಿದ್ಧವಾಗಿದ್ದೀರಿ ಎನ್ನುವಂಥದ್ದು ನಿಮ್ಮ ಮಾತಿನ ಮೂಲಕ ವ್ಯಕ್ತ ಆಗಿರುವಂಥದ್ದು ನಮ್ಮ ಮಾತನ್ನು ಹೇಳ್ತಾ, ನಾವೆಲ್ಲರೂ ಕೂಡ ಈ ಪಾಕಿಸ್ತಾನದ ಕುಕೃತ್ಯವನ್ನು ಖಂಡಿಸೋಣ. ಭಯೋತ್ಪಾದನೆ ಆದಷ್ಟು ಬೇಗ ಅಳಿದು ಹೋಗಲಿ. ಇಡೀ ಎಲ್ಲ ಪ್ರಪಂಚದಲ್ಲೇ ಅಳಿದು ಹೋಗಬೇಕು, ಕೇವಲ ನಮ್ಮ ದೇಶದಲ್ಲ, ಪಕ್ಕದ ದೇಶದಲ್ಲ, ಇಡೀ ಪ್ರಪಂಚದಲ್ಲೇ ಇಂತಹ ಒಂದು ಭಯೋತ್ಪಾದಕತೆ ಯಾವತ್ತೂ ಕೂಡ ದೂರ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೊಡ್ತೇನೆ.